ಕಾಶ್ಮೀರದ ತಗಂದಾರ್ ಸೆಕ್ಟರ್ನಲ್ಲಿ ಭಾರೀ ಗುಂಡಿನ ಕಾಳಗ ನಡೆದಿದೆ. ಜಮ್ಮು ಕಾಶ್ಮೀರದ ತಗಂದಾರ್ ಸೆಕ್ಟರ್ನಲ್ಲಿ ಭಾರೀ ಗುಂಡಿನ ಕಾಳಗ ನಡೆದಿದೆ. ಜಮ್ಮು ಕಾಶ್ಮೀರದ ತಗಂದಾರ್ ಸೆಕ್ಟರ್ನಲ್ಲಿ ಉಗ್ರರ ಎನ್ಕೌಂಟರ್ ನಡೆದಿದೆ. ಗಡಿಯನ್ನ ನುಸುಳುವುದಕ್ಕೆ ಯತ್ನಿಸುತ್ತಾ ಇದ್ದ 4 ಉಗ್ರರನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಗುಂಡಿನ ಕಾಳಗ ಕೂಡ ನಡೆಯಿತು. ಉಗ್ರರ ಬಳಿ ಇದ್ದಂತಹ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ತಗಂದಾರ್ ಸೆಕ್ಟರ್ನಲ್ಲಿ 4 ಉಗ್ರರ ಎನ್ಕೌಂಟರ್ ಆಗಿದೆ. ಮನೆಯೊಳಗೆ ನುಗ್ಗೇ ಬಿಡ್ತು ಚಿರತೆ. ನೋಡಲು ಮುಗಿಬಿದ್ದವರ ಮೇಲೂ ಎರಗಿದ ಚಿರತೆ. ರಾಮನಗರದ ಬೇಲಿಕೊತ್ತನೂರಿನಲ್ಲಿ ಆತಂಕವೋ ಆತಂಕ. ರಾಮನಗರ ಜಿಲ್ಲೆಯ ಬೇಲಿಕೊತ್ತನೂರು ಗ್ರಾಮದಲ್ಲಿ ಚಿರತೆಯೊಂದು ಮನೆಯೊಳಗೆ ನುಗ್ಗಿದೆ. ಗ್ರಾಮದ ಜಗದೀಶ್ ಅನ್ನೋರ ಮನೆಯೊಳಗೆ ಇರೋ ರೇಷ್ಮೆ ಸಾಕಾಣಿಕೆ ಕೊಠಡಿಯೊಳಗೆ ಚಿರತೆ ನುಗ್ಗಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಅಲ್ಲದೆ ಚಿರತೆ ತಮ್ಮಯ್ಯಣ್ಣ ಅನ್ನೋರ ಮೇಲ್ ಕೂಡ ದಾಳಿಯನ್ನ ಮಾಡಿದ್ದು ಅವರಿಗೆ ಗಂಭೀರವಾದ ಗಾಯವಾಗಿದೆ. ಇನ್ನು ಚಿರತೆಯನ್ನ ನೋಡೋದಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಮುಗಿ ಬೀಳ್ತಿದ್ದಾರೆ. ಈ ವೇಳೆ ಚಿರತೆಯನ್ನ ಕಿಟಕಿಯಲ್ಲಿ ಇಣುಕಿ ನೋಡೋದಕ್ಕೆ ಹೋದಾಗ ಸಾಗರ್ ಅನ್ನೋರಿಗೆ ಚಿರತೆ ಕಚ್ಚಿದೆ. ಗಾಯಾಳು ಸಾಗರ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ರಾತ್ರಿ 10:15 ನಮ್ಮ ಹುಳಿ ಮನೆಯಲ್ಲೂ ಹಾಳು ಮಲಗಿರ್ಬೇಕಾದ್ರೆ ಹೋಗಿ ಅಟ್ಯಾಕ್ ಮಾಡಿದಾಗ ಅಪ್ಪ ಬಡ್ಕೊಂಡ್ಮೇಲೆ ತಕ್ಷಣ ಅಲ್ಲಿಗೆ ಹೋದ್ಮೇಲೆ ಹಂಗೆ ಎಳ್ಕೊಂಡು ಬಿಟ್ಬಿಟ್ಟು ಕುಳಿಸ್ಬಿಟ್ಟು ಗಲಾಟೆ ಮಾಡಿ ಕುಳಿಸ್ಬಿಟ್ಟು ತಿರುಗಿ ನಾನು ಒಳಗಡೆ ಹೋದೆ. ಹೋಗಿ ನನಗೆ ಅಟ್ಯಾಕ್ ಮಾಡಿರ್ಬೇಕು. ನಾನು ತಿರುಗಿ ಅದು ಮಾಡಿಬಿಟ್ಟು ಹೊರಗಡೆ ಕೂಡಿ ಹಂಗೆ ತಲೆ ಏಟಾಗಿದೆ. ಕಾಲು ಕೈ ಇವಾಗ ಯಾರು ಬಂದಿದ್ದಾರೆ? ಫಾರೆಸ್ಟ್ ಅವರು ರಾತ್ರಿ 1 ಗಂಟೆಗೆ ಬಂದರು. 1:30 ಬಂದು ನೋಡ್ಕೊಂಡು ಬಾಗಿಲು ಹಾಕ್ಬಿಟ್ಟು ಹೋಗ್ಬಿಟ್ಟು ತಿರುಗಿ ಅವರು ಬೆಳಿಗ್ಗೆ 5 ಗಂಟೆಗೆ. ಈ ಬಗ್ಗೆ ಮಾತನಾಡೋದಕ್ಕೆ ರೇಷ್ಮೆ ಕೊಠಡಿಯ ಮಾಲೀಕರಾಗಿರುವಂತಹ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ ರೇಷ್ಮೆ ಕೊಠಡಿ ಒಳಗಡೆ ಚಿರತೆ ಏನು ಸೇರ್ಕೊಂಡಿದೆ, ಆದ್ರೆ ಅದನ್ನ ಹೇಗೆ ಹಿಡಿಯೋದು ಅನ್ನೋದೇ ಒಂದು ರೀತಿಯಾಗಿ ಅರಣ್ಯ ಸಿಬ್ಬಂದಿಗೆ ತಲೆನೋವಾಗಿ ಪರಿಣಮಿಸಿದೆ. ಸಾಕಷ್ಟು ರೀತಿಯಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಯಾವ ರೀತಿಯಾಗಿ ಹಿಡಿಬೇಕು ಅಂತ. ಈಗಾಗಲೇ ಆ ಕೊಠಡಿ ಒಳಗಡೆ ಸೇರ್ಕೊಂಡಿದೆ, ಆದ್ರೆ ಸರಿಯಾಗಿ ಯಾವ ಜಾಗದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಹುಡುಕಾಟ ಶುರುವಾಗಿದೆ. ಒಂದೊಂದು ಟೈಮ್ಗೆ ಒಂದೊಂದು ಕಡೆ ಕುತ್ಕೊಂಡಿರುತ್ತೆ. ಸೊ ಹೀಗಾಗಿ ಅದನ್ನ ಯಾವ ರೀತಿ ಅದನ್ನ ಸೆರೆ ಹಿಡಿಬೇಕು ಅನ್ನೋದೇ ದೊಡ್ಡ ಸವಾಲಾಗಿದೆ. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಈಗಾಗಲೇ ಒಬ್ಬ ಬಾಲಕನ ಕಿವಿಗೂ ಕೂಡ ಕಚ್ಚಿಬಿಟ್ಟಿದೆ ಚಿರತೆ. ಅಂದ್ರೆ ಒಂದು ಕಿಟಕಿಲಿ ಚಿರತೆ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದಾಗ ಆ ಸಾಗರ್ ಅನ್ನೋ ಹುಡುಗನ್ಗೆ ಕಿವಿಗೆ ಕಚ್ಚಿಬಿಟ್ಟಿದೆ ಚಿರತೆ. ಇನ್ನೊಂದು ಕಡೆಯಲ್ಲಿ ಆ ರೇಷ್ಮೆ ಕೊಠಡಿಯ ಒಳಗಡೆ ಎಲ್ಲಿ ಅಡಗಿ ಕುಳಿತಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಮನೆ ಮಾಲೀಕರಾಗಿರುವಂತಹ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಜಗದೀಶ್ ಅವರೇ. ಜಗದೀಶ್ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಹಲೋ. ಹಾ ಜಗದೀಶ್ ಅವರೇ, ಚಿರತೆ ರೇಷ್ಮೆ ಕೊಠಡಿ ಒಳಗಡೆ ಹೋಗಿದ್ ಯಾವಾಗ ಗೊತ್ತಾಯ್ತು ನಿಮ್ಗೆ? ಮಾತಾಡಿ ಜಗದೀಶ್ ಅವರೇ, ಧ್ವನಿ ಕೇಳ್ತಿದ್ಯಾ ನಿಮ್ಗೆ ನಂದು? ಹಲೋ. ನನ್ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಹೇಳಿ, ಚಿರತೆ ಯಾವಾಗ ನಿಮ್ಮ ರೇಷ್ಮೆ ಕೊಠಡಿ ಒಳಗಡೆ ಹೋಯ್ತು ಅಂತ ಗೊತ್ತಾಗಿದ್ ಯಾವಾಗ ನಿಮ್ಗೆ? ಓಕೆ, ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಆ ಊರಿನ ಜನರೆಲ್ಲ ತುಂಬಾನೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ರೀತಿಯಾಗಿ ಬಂದು ಮನೆ ಒಳಗಡೆನೆ ನುಗ್ಬಿಡುತ್ತೆ ಅಂದ್ರೆ ಹೇಗಪ್ಪ ಓಡಾಡೋದು? ಮಕ್ಕಳು ಹೊರಗಡೆ ಆಟ ಆಡ್ತಾ ಇರ್ತಾರೆ, ಹೇಗೆ ಆಟಕ್ಕೆ ಬಿಡೋದು? ಮಕ್ಕಳ ಮೇಲೆ ಕೂಡ ದಾಳಿ ಮಾಡ್ಬಿಟ್ರೆ ಏನ್ ಮಾಡ್ಬಿಡೋದು ಅನ್ನೋ ಆತಂಕ ಎಲ್ಲರಲ್ಲೂ ಕೂಡ ಇದೆ. ಈಗ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೂ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೆಲವೊಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅರವಳಿಕೆ ಮದ್ದನ್ನ ನೀಡೋದಾ ಅಥವಾ ಬಲೆ ಹಾಕೋದಾ ಅಥವಾ ಹೇಗೆ ಹಿಡಿಯೋದು ಅನ್ನೋದೇ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ
ಆ ಮನೆ ಒಳಗಡೆ ಹೋದಂತ ಒಬ್ಬರಿಗೆ ತಮ್ಮಯ್ಯಣ್ಣ ಅನ್ನೋರ್ ಮೇಲೆ ಕೂಡ ದಾಳಿಯನ್ನ ಮಾಡಿದೆ. ಕೈ ಕಾಲ್ಗೆಲ್ಲ ತುಂಬಾ ಕಚ್ಚಿಬಿಟ್ಟಿದೆ. ಈಗ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ. ಕಿಟಕಿಲಿ ಇಣುಕಿ ನೋಡೋದಕ್ಕೆ ಹೋದ ಬಾಲಕನ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ, ಕಿವಿ ಕಚ್ಚಿಬಿಟ್ಟಿದೆ ಅನ್ನೋದಾದ್ರೆ ಹೇಗೆ ಸೆರೆ ಹಿಡಿಯೋದು ಅಂತ. ಯಾಕೆಂದ್ರೆ ತುಂಬಾ ಜನ ಹೊರಗಡೆ ಇದ್ದಾರೆ, ಚಿರತೆಯನ್ನ ನೋಡ್ಬೇಕು ಅನ್ನೋ ಕಾತುರ ಕೆಲವರಿಗಿದೆ. ಇನ್ನು ಇಷ್ಟೊಂದು ಕ್ರೌಡ್ ಇರೋದ್ರಿಂದ ಚಿರತೆಗೂ ಕೂಡ ಆತಂಕ ಆಗಿರೋದ್ರಿಂದ ಸಿಕ್ಕವ್ರ ಮೇಲೆ ದಾಳಿ ಮಾಡೋ ಚಾನ್ಸಸ್ ಇರುತ್ತೆ. ಈಗ ರೇಷ್ಮೆ ಕೊಠಡಿ ಒಳಗಡೆ ಚಿರತೆ ಸೇರ್ಕೊಂಡಿರೋದ್ರಿಂದ ಅದನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೆಲವೊಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಗಳು ಗಮನಿಸ್ತಾ ಇದೀವಿ ನಾವು. ಮನೆ ಒಳಗಡೆ ಚಿರತೆ ಯಾವ ರೀತಿಯಾಗಿ ಇದೆ, ಯಾವ ಜಾಗದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಫೋಟೋ ಲಭ್ಯ ಆಗಿದೆ. ಒಂದ್ ಕಡೆ ಅಡಗಿ ಕೂತ್ಕೊಂಡಿದೆ, ಇನ್ನೊಂದ್ ಕಡೆ ಸಾಗರ್ ಅನ್ನೋ ವ್ಯಕ್ತಿಗೂ ಕೂಡ ಕಿವಿ ಕಚ್ಚಿದೆ. ಅಂದ್ರೆ ಚಿರತೆ ಇದೆಯಾ ಅಂತ ನೋಡೋದಕ್ಕೆ ಕಿಟಕಿಗೆ ಮುಖ ಹಾಕಿದಂತ ಸಂದರ್ಭದಲ್ಲಿ ಆತನ ಕಿವಿಗೂ ಕೂಡ ಪರಚ್ಬಿಟ್ಟಿದೆ ಚಿರತೆ. ಜೊತೆಗೆ ನೋಡ್ತಾ ಇದೀವಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಸದ್ಯಕ್ಕೆ ಅನ್ನೋದನ್ನ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾರೆ. ವೆಂಕಟೇಶ್, ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಏನು? ಚಿರತೆ ಸೆರೆ ಹಿಡಿಯೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ? ಪ್ರತಿಮಾ, ಏನಂದ್ರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಬೇಲಿಕೊತ್ನೂರು ಗ್ರಾಮದಲ್ಲಿರುವಂತಹ ಜಗದೀಶ್ ಎಂಬುವರ ರೇಷ್ಮೆ ಕೊಠಡಿಗೆ ನುಗ್ಗಿರುವಂತಹ ಚಿರತೆಗೆ ಈಗಾಗಲೇ ಅರಣ್ಯ ಅಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಈಗ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬನ್ನೇರುಘಟ್ಟದಿಂದ ಅರಣ್ಯಾಧಿಕಾರಿಗಳು ಬೋನಿನ ಸಮೇತ ಬರ್ತಾರೆ. ಹಾಗೆ ಸೂಕ್ತವಾದಂತಹ ಏನು ಚಿರತೆಗೆ ಚಿಕಿತ್ಸೆಯನ್ನ ಕೊಡಬೇಕು, ಆ ಚಿಕಿತ್ಸೆಯನ್ನ ಕೊಟ್ಟು ಆನಂತರ ಅರವಳಿಕೆ ಮದ್ದನ್ನ ಕೊಟ್ಟು ಆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಈಗಾಗಲೇ ಬನ್ನೇರುಘಟ್ಟ ಅರಣ್ಯ ವ್ಯಾಪ್ತಿಯ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಚಿರತೆ ಏನಾಗಿದೆ, ಒಳಗಡೆ ಸೇರ್ಕೊಂಡಿರೋದ್ರಿಂದ ಅದು ಸಂಪೂರ್ಣವಾಗಿ ಕತ್ತಲಿಂದ ಕೂಡಿದೆ ಒಂದು ಕಟ್ಟಡಿ. ಅದರಿಂದಾಗಿ ಚಿರತೆ ಯಾವ ಭಾಗದಲ್ಲಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಅರಣ್ಯ ಅಧಿಕಾರಿಗಳು ಕೂಡ ಆ ಕೊಠಡಿಯ ಸುತ್ತ ಏನು ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ. ಯಾರು ಕೂಡ ಅಲ್ಲಿ ಹೋಗದೇ ಇರುವಂತಹ ಪರಿಸ್ಥಿತಿಗೆ ಅವರು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಆದ್ರೂ ಕೂಡ ಸ್ಥಳೀಯ ಗ್ರಾಮಸ್ಥರಾಗಿರ್ಬೋದು ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಬಂದು ಚಿರತೆಯನ್ನ ನೋಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಎಲ್ಲೋ ಒಂದು ಕಡೆ ಅರಣ್ಯ ಅಧಿಕಾರಿಗಳಿಗೂ ಕೂಡ ಅಲ್ಲಿ ಸ್ಥಳದಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ಎಲ್ಲ ಒಂದ್ ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬನ್ನೇರುಘಟ್ಟ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದ ನಂತರ ಇದು ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆಗ್ತಿದೆ. ಪ್ರತಿಮಾ, ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗೆ.